ಈ ವರ್ಷ ನೀವು ನೀಟ್ ಎಕ್ಸಾಮ್ನ ಬರೀತಾ ಇದ್ದೀರಾ? ಈ ಒಂದು ವಿಷಯ ಗೊತ್ತಾಯ್ತಾ ನಿಮಗೆ? ನೀಟ್ ಎಕ್ಸಾಮಿನೇಷನ್ ಪ್ಯಾಟರ್ನ್ ಚೇಂಜ್ ಮಾಡಿದ್ದಾರೆ NT ಅವರು. ಇದ್ರ ಬಗ್ಗೆ ಲೇಟೆಸ್ಟ್ ಆಗಿ ಏನೇನು ಅಪ್ಡೇಟ್ಸ್ ಇದೆ ಅದ್ರ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಇದ್ರ ಜೊತೆಗೆ ನಿಮಗೆ ಎಕ್ಸ್ಟ್ರಾ 2 ಅಪ್ಡೇಟ್ಸ್ ಇದೆ, ಅದ್ರ ಬಗ್ಗೆನೂ ಕೂಡ ತಿಳಿಸ್ಕೊಡ್ತೀನಿ. ವಿಡಿಯೋನ ಕೊನೆವರೆಗೂ ಕೂಡ ನೋಡಿ, ಎಲ್ಲ ವಿಷಯನೂ ಕೂಡ ತಿಳ್ಕೊತೀರಾ. ಅದಕ್ಕಿಂತ ಮುಂಚೆ ಯಾರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರಲ್ಲ, ಪ್ರತಿಯೊಬ್ಬರು ಕೂಡ ನಿಮಗೆ ಕೆಳಗಡೆ ಸಬ್ಸ್ಕ್ರೈಬ್ ಬಟನ್ ಅಂತ ಕಾಣ್ತಾ ಇರುತ್ತೆ, ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪ್ರತಿಯೊಬ್ಬರು ಕೂಡ ವಿಡಿಯೋಗೊಂದು ಲೈಕ್ ಕೊಡಿ. ಇವಾಗ ನೀವು ಸಬ್ಸ್ಕ್ರೈಬ್ ಮಾಡ್ಕೊಬಿಟ್ರೆ ನೀವು ನೆಕ್ಸ್ಟ್ ಇಂಜಿನಿಯರಿಂಗು ಅಥವಾ ಮೆಡಿಕಲ್ಗೆ ಅಡ್ಮಿಷನ್ ಆಗೋವರೆಗೂ ಕೂಡ ನಿಮಗೆ ಅಪ್ಡೇಟ್ಸ್ ಬರ್ತಾ ಇರುತ್ತೆ ಈ ಒಂದು ಚಾನಲ್. ಅದಕ್ಕೋಸ್ಕರ ನಾವು ಡೈರೆಕ್ಟ್ ಆಗಿ ವಿಡಿಯೋ ಬಗ್ಗೆ ಬರೋಣ. ಇಲ್ಲಿ ನೀವು ನೋಡಬಹುದು, ಒಂದು ನೋಟಿಫಿಕೇಶನ್ ಬಿಟ್ಟಿದ್ರೆ, ಇಲ್ಲಿ ಕ್ಲಾರಿಫಿಕೇಶನ್ ಕೊಟ್ಟಿದ್ರೆ. ಅಪರ್ ಐಡಿ ಅನ್ನೋದು ಮ್ಯಾಂಡೇಟರಿ ಅಲ್ಲ. ನೀವು ಅಪರ್ ಐಡಿ ಇಲ್ಲ ಅಂದ್ರೂ ಕೂಡ ಈ ವರ್ಷ ನೀವು ನೀಟ್ UG 2025 ಅಪ್ಲಿಕೇಶನ್ ಹಾಕ್ಬೋದು ಅಂತ ಹೇಳಿದ್ರೆ. ಮತ್ತೆ ಇನ್ನೊಂದು ಇಲ್ಲಿ ನೀವು ಅಬ್ಸರ್ವ್ ಮಾಡಬೇಕು ಏನಿದೆ, ಅದನ್ನು ಪ್ರೀವಿಯಸ್ ಆಗಿ ABC ID ಅಂತ ಕರಿತಿದ್ವಿ, ಅಂದ್ರೆ ಅಕಾಡೆಮಿಕ್ ಬ್ಯಾಂಕ್ ಆಫ್ ಕ್ರೆಡಿಟ್ಸ್ ಅಂತ. ಅದನ್ನ ನೀವು ಯಾವ ರೀತಿ ಪಡ್ಕೊಳ್ಳೋದನ್ನು ಕೂಡ ಒಂದು ವಿಡಿಯೋನ ಬಿಟ್ಟಿದ್ರೆ. ಅಂದ್ರೆ ಸಿಂಪಲ್ ಆಗಿದೆ, ಏನಂದ್ರೆ ಜಸ್ಟ್ ನೀವೇನ್ ಮಾಡ್ಬೇಕಾಗುತ್ತೆ, ಡಿಜಿ ಲಾಕರ್ ಇದೆಯಲ್ಲ, ಅದಕ್ಕೆ ಲಾಗಿನ್ ಆದ್ರೆ ಸಾಕು, ನಿಮ್ಗೆ ಈಸಿಯಾಗಿ ಸಿಗುತ್ತೆ. ಆ ಒಂದು ಪ್ರೋಸೆಸ್ ಕೂಡ ಇಲ್ಲಿದೆ. ಬೇಕಂದ್ರೆ ವಿಡಿಯೋನ ಪ್ಲೇ ಮಾಡಿ ಕೂಡ ನಿಮಗೆ ತೋರಿಸಿ, ನೀವು ಇಲ್ಲಿ ನೋಡ್ಬೋದಾಗಿರುತ್ತೆ. ನೀವು ಜಸ್ಟ್ ಏನು ಮಾಡಬೇಕಾಗುತ್ತೆ, ಡಿಜಿ ಲಾಕರ್ ಅಂತ ನೀವು ಸರ್ಚ್ ಮಾಡಬೇಕಾಗುತ್ತೆ. ಯಾವುದಾರ ಒಂದು ಬ್ರೌಸರ್ಲಿ ಸೈನ್ ಇನ್ ಮೇಲೆ ಕ್ಲಿಕ್ ಮಾಡಿ, ನಿಮ್ಮ ಆಧಾರ್ ಕಾರ್ಡ್ ನಂಬರ್ ಅಥವಾ ಮೊಬೈಲ್ ನಂಬರ್ನ ಹಾಕಿ, ನೀವು ಪಿನ್ ಹಾಕ್ಬಿಟ್ಟು OTP ಹಾಕ್ಬಿಟ್ಟು ಲಾಗಿನ್ ಆಗಬೇಕು. ನೀವು ಆಗಲೇ ಅಕೌಂಟ್ನ ಕ್ರಿಯೇಟ್ ಮಾಡ್ಕೊಂಡಿದ್ರೆ. ಇಲ್ಲಾಂದ್ರೆ ನೀವು ಅಕೌಂಟ್ನ ಕ್ರಿಯೇಟ್ ಮಾಡ್ಕೊಬಿಟ್ಟು ಈ ಒಂದು ಪ್ರೋಸೆಸ್ ಮಾಡಬೇಕಾಗುತ್ತೆ. ಇಲ್ಲಿ ನೀವು ಸರ್ಚ್ ಡಾಕ್ಯುಮೆಂಟ್ಸ್ಗೆ ಹೋಗ್ಬಿಟ್ಟು ಇಲ್ಲಿ ಜಸ್ಟ್ ನೀವೇನು ಮಾಡಬೇಕಾಗುತ್ತೆ ಅಂದರೆ ABC ಅಂತ ಸರ್ಚ್ ಮಾಡಬೇಕಾಗುತ್ತೆ. ಇಲ್ಲಿ ಗೆಟ್ ಡಾಕ್ಯುಮೆಂಟ್ಸ್ ಅಂತ ಕ್ಲಿಕ್ ಮಾಡಿದ್ರೆ ಇಲ್ಲಿ ನಿಮಗೆ ಅಪರ್ ಐಡಿ ಅಂತ ಏನು ಕರಿತೀವಲ್ಲ ಅದು ಸಿಕ್ಕಿರುತ್ತೆ. ಸರಿನಾ? ಇದು ಇವಾಗೇನು ಮ್ಯಾಂಡೇಟರಿ ಇಲ್ಲ ಅಂತ ಹೇಳಿದ್ರೆ ನೀವು ಬೇಕು ಅಂದರೆ ಜನರೇಟ್ ಮಾಡ್ಕೋಬಹುದು, ಇಲ್ಲಾಂದ್ರೆ ಈ ಒಂದು ಸ್ಟೆಪ್ನ ಸ್ಕಿಪ್ ಮಾಡ್ಬೋದಾಗಿರುತ್ತೆ. ಸರಿನಾ? ಇವಾಗ ನೆಕ್ಸ್ಟ್ ಒಂದು ಅಪ್ಡೇಟ್ ಇರೋದೇನೆಂದ್ರೆ ಮೇಯ್ನ್ ಆಗಿ ನಿಮ್ಮ ಎಕ್ಸಾಮ್ ಬಗ್ಗೆ. ಇಲ್ಲಿ ಕೇಳಿಸ್ಕೊಡಿ, ಇಲ್ಲಿ ಕ್ಲಾರಿಫಿಕೇಶನ್ ಆನ್ ಕ್ವಶನ್ ಪೇಪರ್ ಪ್ಯಾಟರ್ನ್ ಆ್ಯಂಡ್ ಎಕ್ಸಾಮ್ ಡ್ಯೂರೇಷನ್ ಫಾರ್ ನೀಟ್ UG 2025 ಅಂತ ಕೊಟ್ಟಿದ್ದಾರೆ. ಸರಿನಾ? ಇಲ್ಲಿ ಹೋದ ವರ್ಷ ಏನಾಗಿತ್ತು ಅಂದರೆ 200 ಮಾರ್ಕ್ಸ್ಗೆ ಎಕ್ಸಾಮ್ನ ಕಂಡಕ್ಟ್ನ ಮಾಡಿದ್ರು. ಅಲ್ಲಿ ಸೆಕ್ಷನ್ A ಅಂತ ಇತ್ತು, ಸೆಕ್ಷನ್ B ಅಂತ ಇತ್ತು. ಈ ವರ್ಷ ಏನು ಮಾಡ್ತಾ ಇದೆ ಅಂದರೆ ಕ್ವಶನ್ ಪೇಪರ್ ಪ್ಯಾಟರ್ನ್ ಅಲ್ಲಿ ಚೇಂಜಸ್ನ ಮಾಡ್ತಾ ಇದೆ. ನಿಮಗೆ ಎಕ್ಸಾಮ್ ಪ್ಯಾಟರ್ನ್ ಯಾವ ರೀತಿ ಇರುತ್ತೆ ಅನ್ನೋದನ್ನ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ಇಲ್ಲಿ ನಿಮಗೆ ಸೆಕೆಂಡ್ PUCಲಿ ಎಷ್ಟು ಸ್ಕೋರ್ ಮಾಡಬೇಕು ಪಾಸ್ ಆಗಕ್ಕೆ ಅನ್ನೋದು ನಿಮ್ಗೆಲ್ಲರಿಗೂ ಕೂಡ ಗೊತ್ತಿದೆ. 35 ಮಾರ್ಕ್ಸ್ ತೊಗೊಂಡ್ರೆ ನೀವು ಪಾಸ್ ಆಗ್ತೀರಾ ಈಸಿಯಾಗಿ. ಆದರೆ ನೀಟ್ UG 2025 ಎಕ್ಸಾಮಲ್ಲಿ ನೀವು ಎಷ್ಟು ಸ್ಕೋರ್ ಮಾಡಬೇಕು ಅನ್ನೋದು ನಿಮ್ಗೆ ಯಾರಿಗೂ ಕೂಡ ಗೊತ್ತಿರಲ್ಲ. ಯಾಕಂದರೆ ಎಷ್ಟು ಸ್ಕೋರ್ ಮಾಡಿದ್ರೆ ನಿಮಗೆ ಸೀಟ್ ಸಿಗುತ್ತೆ, ಎಷ್ಟು ಸ್ಕೋರ್ ಮಾಡಿದ್ರೆ ಸೀಟ್ ಸಿಗೋದೇ ಇಲ್ಲ ಅನ್ನೋದು ನಿಮ್ಗೆ ಗೊತ್ತಾಗಬೇಕಂದ್ರೆ ಇನ್ನೂ 3 ತಿಂಗಳು ಟೈಮ್ ಇದೆ. ನಿಮ್ಮ ಎಫರ್ಟ್ ಆಗ್ತಾ ಇರೋ ಅಲ್ಲಿವರೆಗೂ ಇಲ್ವನ್ನ ತಿಳ್ಕೊಳ್ಳೋಕ್ಕೋಸ್ಕರ ನೀವು 2024 ಕಟ್ ಆಫ್ ಮಾರ್ಕ್ಸ್ ನೋಡಿದ್ರೆ ನಿಮಗೆ ಈಸಿಯಾಗಿ ಐಡಿಯಾ ಬರುತ್ತೆ. ಆ ಒಂದು ಕಟ್ ಆಫ್ ನಿಮ್ಗೆ ಏನಾದರೂ ಬೇಕು ಅಂದರೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಕಮೆಂಟ್ ಸೆಕ್ಷನ್ ಇರುತ್ತೆ, ಆ್ಯಪ್ ಲಿಂಕ್ ಅದನ್ನ ಡೌನ್ಲೋಡ್ ಮಾಡ್ಕೊಳ್ಳಿ. ಕಟ್ ಆಫ್ನ ಪಡ್ಕೊಳ್ಳಿ ನೀಟ್ 2024. ಅದರಲ್ಲಿ ನೀವು ಎಷ್ಟು ಟಾರ್ಗೆಟ್ ಮಾಡಬೇಕು ನೀಟ್ 2025 ಅನ್ನೋದು ನಿಮ್ಗೆ ಗೊತ್ತಾಗುತ್ತೆ. ಇವಾಗ ಈ ಒಂದು ನೋಟಿಫಿಕೇಶನ್ ಏನು ಕೊಟ್ಟಿದ್ದಾರೆ ಅಂದರೆ ಇಲ್ಲಿ ಕೋವಿಡ್ಗಿಂತ ಮುಂಚೆ ಯಾವ ರೀತಿ ಎಕ್ಸಾಮ್ ಪ್ಯಾಟರ್ನ್ ಇತ್ತು ನಾವು ಅದನ್ನ ಫಾಲೋ ಮಾಡ್ತೀವಿ ಅಂತ ಇಲ್ಲಿ ತಿಳಿಸ್ಕೊಟ್ಟಿದ್ದಾರೆ. ಈ ವರ್ಷ ನಿಮಗೆ ಎಕ್ಸಾಮ್ ಯಾವ ರೀತಿ ಇರುತ್ತೆ, ಯಾವ ರೀತಿ ಕ್ವಶನ್ಸ್ ಬರುತ್ತೆ ಅಂದರೆ ಇಲ್ಲಿ 45 ಕ್ವಶನ್ ಬಂದ್ಬಿಟ್ಟು ಫಿಸಿಕ್ಸಿಂದ ಬರುತ್ತೆ, ಮತ್ತೆ ಇನ್ನೊಂದು 45 ಕ್ವಶನ್ ಬಂದ್ಬಿಟ್ಟು ಕೆಮಿಸ್ಟ್ರಿಯಿಂದ ಬರುತ್ತೆ, 90 ಕ್ವಶನ್ ಬಂದ್ಬಿಟ್ಟು ಬಯಾಲಜಿಯಿಂದ ಬರುತ್ತೆ. ಅಂದರೆ ಟೋಟಲ್ ಆಗಿ ನಮಗೆ ಆ್ಯಡ್ ಮಾಡಿದ್ರೆ 180 ಕ್ವಶನ್ಸು ನೀವು ಈ ವರ್ಷ ಅಟೆಂಡ್ ಮಾಡಬೇಕು ಕ್ವಶನ್ ಪೇಪರಲ್ಲಿ. ಸರಿನಾ? ಇಲ್ಲಿ 180 ಕ್ವಶನ್ನ ನೀವು 180 ಮಿನಿಟ್ಸಲ್ಲಿ ಅಟೆಂಡ್ ಮಾಡಬೇಕಾಗುತ್ತೆ. ಈ ರೀತಿ ಒಂದು ಎಕ್ಸಾಮ್ ಪ್ಯಾಟರ್ನ್ ಇರುತ್ತೆ. ಕೋವಿಡ್ಗಿಂತ ಮುಂಚೆ ಯಾವ ರೀತಿ ಇತ್ತು ಆ ರೀತಿ ಇರುತ್ತೆ. ಈ ವರ್ಷ ಯಾವುದೇ ಥರದ ಸೆಕ್ಷನ್ A ಸೆಕ್ಷನ್ B ಇರಲ್ಲ, 180 ಕ್ವಶನ್ಸ್ ಇರುತ್ತೆ, ನೀವು ಅಟೆಂಡ್ ಮಾಡಬೇಕು ಅಂತ ಇಲ್ಲಿ ಕೊಟ್ಟಿದ್ದಾರೆ 3 ಅವರ್ಸಲ್ಲಿ. ಮತ್ತು ಈ ಒಂದು ನೋಟಿಫಿಕೇಶನ್ನು PDF ಎಲ್ಲ ಬಂದ್ಬಿಟ್ಟು ನಿಮಗೆ ಟೆಲಿಗ್ರಾಮ್ ಚಾನಲಲ್ಲಿ ಸಿಗುತ್ತೆ. ಟೆಲಿಗ್ರಾಮ್ ಚಾನಲ್ಗೆ ಜಾಯಿನ್ ಆಗಿಬಿಟ್ಟು ಡೌನ್ಲೋಡ್ ಮಾಡ್ಕೊಳ್ಳಿ. ಇನ್ನೂ ಡೀಟೇಲ್ ಆಗಿ ನೀವು ಇನ್ಫಾರ್ಮೇಷನ್ನ ತಿಳ್ಕೊಬೋದಾಗಿರುತ್ತೆ. ಮತ್ತು ಈ ಒಂದು ವಿಡಿಯೋನ ನಿಮ್ಮ ಫ್ರೆಂಡ್ಸ್ಗಳಿಗೂ ಕೂಡ ಶೇರ್ ಮಾಡಿ. ಮತ್ತು ಇದೇ ರೀತಿ ಅಪ್ಡೇಟ್ಸ್ಗಾಗಿ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.